ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಎಣ್ಣೆ, ಸೇ, ಟೆಲ್ಲು ಆ್ಯಂಡ್ ಆಸ್ಕು ಉಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ವಾಕ್ಯಗಳನ್ನು ರಚನೆ ಮಾಡಿ ನಿಮಗೆ ಹೇಳಿದ್ದೀನಿ. ಇವತ್ತು ಸೇ, ಟೆಲ್ಲು ಆ್ಯಂಡ್ ಆಸ್ಕು ಗಳ ಬದಲಾಗಿ ನಾವು ಬೇರೆ ಬೇರೆ ವರ್ಬ್ಸ್ಗಳನ್ನು ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸೇ ಅಥವಾ ಟೆಲ್ಲು ಮತ್ತು ಆಸ್ಕ್ಗಳ ಬದಲಾಗಿ ನಾವು ಬೇರೆ ಬೇರೆ ವರ್ಬ್ಸು ಅಥವಾ ಕ್ರಿಯಾಪದಗಳನ್ನ ಉಪಯೋಗ ಮಾಡಿದರೆ ಅದು ಕೂಡ ಸರಿಯಾಗುತ್ತೆ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರಾರಂಭದಲ್ಲಿ ಸೇ ಅಥವಾ ಟೆಲ್ಲುಗಳ ಬದಲಾಗಿ ನಾವು ಬೇರೆ ಯಾವ ವರ್ಬ್ಸ್ನ ಉಪಯೋಗ ಮಾಡಬಹುದು ಅಂತ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಈಗ ನಾನು ಹೇಳುವ ವರ್ಬ್ಸು ಅಥವಾ ಕ್ರಿಯಾಪದಗಳು ಸೇ ಮತ್ತು ಟೆಲ್ಲು ಬದಲಾಗಿ ಹೇಳಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಿದ್ದೀನಿ. ಅಂದರೆ ನಾವು ಸಾಮಾನ್ಯವಾಗಿ ಸೇ ಮತ್ತು ಟೆಲ್ ಉಪಯೋಗ ಮಾಡ್ತೀವಿ. ಅದು ಬಿಟ್ಟು ಕೂಡ ನಾವು ಬೇರೆ ಕ್ರಿಯಾಪದಗಳನ್ನ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಹೇಳ್ತಾ ಇದ್ದೀನಿ, ಸೇ ಮತ್ತು ಟೆಲ್ ಬದಲಾಗಿ ನಾವು ಬೇರೆ ಬೇರೆ ವರ್ಬ್ಸು ಹೇಳಿದ್ರು ಕೂಡ ಸರಿಯಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಬು ಸೇ ಮತ್ತು ಟೆಲ್ ಬದಲಾಗಿ ಅಸರ್ಟ್ ಅಂದರೆ ಸ್ಥಿರವಾಗಿ ಹೇಳುವಂತಾಗುತ್ತೆ. ಸ್ಥಿರವಾಗಿ ಹೇಳಲಿಕ್ಕೆ ನಾವು ಅಸರ್ಟ್ ಬೇಕಾಗುತ್ತೆ. ಮತ್ತೊಂದು ಸೇ ಮತ್ತು ಟೆಲ್ ಬದಲಾಗಿ ನಾವು ಹೇಳ್ಬೋದು ಪ್ರೊನೌನ್ಸ್ ಅಂದರೆ ತೀರ್ಮಾನವಾಗಿ ಹೇಳಬಹುದು ಅಂತ ಹೇಳ್ತಿದ್ದೀನಿ. ಹಾಗೆ ಮುಂದುವರೆದು ಸೇ ಮತ್ತು ಟೆಲ್ ಬದಲಾಗಿ ನಾವು ಹೇಳ್ಬೋದು ಪ್ರೊಟೆಸ್ಟ್ ಅಂದರೆ ವಿರೋಧಿಸುವಂತಾಗುತ್ತೆ. ವಿರೋಧಿಸು ಅಂದರೆ ಜೋರಾಗಿ ಹೇಳುವುದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಪ್ರೊಟೆಸ್ಟ್ ಅನ್ನಬೇಕಾಗುತ್ತೆ. ಮುಂದುವರೆದು ಸೇ ಮತ್ತು ಟೆಲ್ ಬದಲಾಗಿ ಅಶ್ಯೂರ್ ಅಂದರೆ ನಂಬಿಕೆ ಕೊಡುವಂತಾಗುತ್ತೆ. ಅಂದರೆ ನೀವು ಯಾರಿಗೂ ಏನೋ ಒಂದು ಗ್ಯಾರಂಟಿ ಕೊಡ್ತಾ ಇದ್ರೆ ಅಶ್ಯೂರ್ ಅನ್ನಬೇಕಾಗುತ್ತೆ. ಮುಂದುವರೆದು ಮೇಂಟೈನ್ ಅಂದರೆ ಸಮರ್ಥಿಸುವಂತಾಗುತ್ತೆ. ನೀವು ಸಮರ್ಥನೆ ಕೊಡಬೇಕಾದ್ರೆ ನೀವು ಹೇಳ್ಬೋದು ಮೇಂಟೈನ್ ಅಂತ ಹೇಳಿದ್ರು ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಹೇಳಿದ ವರ್ಬ್ಸು ಅಥವಾ ಕ್ರಿಯಾಪದಗಳು ಸೇ ಮತ್ತು ಟೆಲ್ ಬದಲಾಗಿ ಉಪಯೋಗ ಮಾಡ್ಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾನು ಆಸ್ಕು ಹೇಳ್ತಾ ಇದ್ದೀನಿ. ಆಸ್ಕಲ್ಲಿ ಕೇಳುವುದು ಅಂತಾಗುತ್ತೆ. ಇಲ್ಲಿ ನಾನು ಆಸ್ಕನ ಬದಲಾಗಿ ಬೇರೆ ಪದಗಳನ್ನ ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇವುಗಳನ್ನು ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪ್ರಾರಂಭದಲ್ಲಿ ಬೆಗ್ ಅಂದರೆ ಬೇಡು ಅಥವಾ ಪ್ರಾರ್ಥಿಸು ಅಥವಾ ಯಾಚಿಸು ಅಂತಾಗುತ್ತೆ. ಅಂದರೆ ಅಲ್ಟಿಮೇಟಾಗಿ ಕೇಳುವುದಕ್ಕೆ ಇಂಗ್ಲೀಷಲ್ಲಿ ಬೆಗ್ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಕಮಾಂಡ್ ಅಂದರೆ ಅಪ್ಪಣೆ ಕೊಡು ಅಥವಾ ಆಜ್ಞಾಪಿಸು. ಅಂದರೆ ಅಪ್ಪಣೆ ಕೊಡಲಿಕ್ಕೆ ನಾವು ಕಮಾಂಡು ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಡಿಮ್ಯಾಂಡ್ ಅಂದರೆ ಅಧಿಕಾರದಿಂದ ಕೇಳುವಂತಾಗುತ್ತೆ. ಅಂದರೆ ಕೇಳು ಎನ್ನುವ ಪದದ ಬದಲಾಗಿ ನಾವು ಡಿಮ್ಯಾಂಡ್ ಕೂಡ ಉಪಯೋಗ ಮಾಡ್ಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮುಂದುವರೆದು ಡೈರೆಕ್ಟ್ ಅಂದರೆ ಅಪ್ಪಣೆ ಕೊಡುವುದು ಅಥವಾ ನಿರ್ದೇಶನ ಮಾಡುವುದಾಗುತ್ತೆ. ಅಂದರೆ ಕೇಳಬೇಕಾಗುತ್ತೆ, ಅಪ್ಪಣೆ ಕೇಳಬಹುದು ಅಥವಾ ಅಪ್ಪಣೆ ಕೊಡ್ಬೋದು. ಅದಕ್ಕೆ ಡೈರೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಕೇಳಬಹುದು ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮುಂದುವರೆದು ಆರ್ಡರ್ ಅಂದರೆ ಆಜ್ಞಾಪಿಸು ಅಥವಾ ಸಲಹೆ ಕೊಡುವಂತಾಗುತ್ತೆ. ಅಂದರೆ ಗಟ್ಟಿಯಾಗಿ ಕೇಳಬೇಕಾದ್ರೆ ನೀವು ಹೇಳಬೇಕು ಆರ್ಡರು ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಮುಂದಿನದು ಇನ್ಸ್ಟ್ರಕ್ಟ್ ಅಂದರೆ ಕಲಿಸು ಅಥವಾ ಉಪದೇಶಿಸು ಅಥವಾ ಹೇಳು ಅಥವಾ ಕಲಿಸುವುದು ಅಂತ ಹೇಳೋಕ್ಕಾಗುತ್ತೆ. ಇಲ್ಲಿ ಕಲಿಸಬೇಕಾದ್ರೆ ನಾವು ಕೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಪದ ಅದರ ಬದಲಾಗಿ ಉಪಯೋಗ ಮಾಡೋದು ಪ್ಲೀಡ್ ಅಂದರೆ ವಾದ ಮಾಡು ಅಥವಾ ಪ್ರಾರ್ಥಿಸುವಂತಾಗುತ್ತೆ. ಅಂದರೆ ಪ್ಲೀಡು ವಾದ ಮಾಡಬೇಕಾಗುತ್ತೆ, ಪ್ರತಿ ವಾದವನ್ನು ಕೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಪ್ರೆಸ್ ಅಂದರೆ ಬಲವಂತ ಮಾಡು ಅಥವಾ ಒತ್ತಿ ಹೇಳುವಂತಾಗುತ್ತೆ.
ಅಂದರೆ ಬಲವಂತವಾಗಿ ಹೇಳುವುದು ಅಥವಾ ಕೇಳುವುದು ಅಥವಾ ಒತ್ತಿಯಾಗಿ ಹೇಳುವುದು ಅಥವಾ ಕೇಳುವುದು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಮುಂದುವರೆದು ಪ್ರೈ ಅಂದರೆ ಪ್ರಾರ್ಥಿಸು, ಅದು ಕರೆಕ್ಟು. ಕರೆಕ್ಟು ಅದು ಕೇಳುವುದಲ್ಲ, ಭಗವಂತನ ಕೇಳಬೇಕಾಗುತ್ತೆ. ಆಗ ಮಾತ್ರ ನಾವು ಪ್ರೇ ಅಂತ ಉಪಯೋಗ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ಈ ಹೊತ್ತಿಗೆ ನಾನು ತೆಲ್ಲು, ಆಸ್ಕು, ಸಿ ಬಗ್ಗೆ ಬೇರೆ ಬೇರೆ ವರ್ಡ್ಸನ್ನ ಹೇಳಿದ್ದೀನಿ. ಆದರೆ ನಾನು ತಿಳಿದ ಬೇರೆ ಬೇರೆ ವರ್ಡ್ಸು ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ಈಗ ತಿಳಿಸ್ತಾ ಇದ್ದೀನಿ. ಸೇ ಮತ್ತು ಟೆಲ್ ಬದಲಾಗಿ ತಿಳಿಸಿದ ಪದಗಳನ್ನ ಮಂಡೇ ಅಂದರೆ ಸೋಮವಾರ ಮಾಡೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸೋಮವಾರ ಬೆಳಗ್ಗೆ ಮತ್ತೆ ತಿಳೋಣ. ಆಗ ನಿಲ್ಲುವ ಸೇ ಅಥವಾ ಟೆಲ್ಲು ಮತ್ತು ಆಸ್ತಿಗಳನ್ನು ಉಪಯೋಗ ಮಾಡಿಕೊಂಡು ವಾಕ್ಯಗಳನ್ನು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ತಿಳಿಯೋಣ ಅಂತ ಹೇಳ್ತಿದ್ದೀನಿ. ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಇದು ಉಂಟಾಗ್ತಾರೆ. ಕೊನೆಗೆ ನಮ್ಮ ಚಾನಲ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ, ಮೇಲೆ ಹಾಕ್ಕೊಳ್ಳಿ. ಥ್ಯಾಂಕ್ ಯು ವೆರಿ ವೆರಿ ಮಚ್.